ಇನ್ನು ಆಸೆ ತೋರಿಸೋಕೆ ನನಗೆ ಶಕ್ತಿ ಇಲ್ಲ. ಓದೋದು ಬಿಟ್ಟು ಕೆಲಸ ಹುಡುಕೋಣ ಅನಿಸ್ತಿದೆ. ನನಗೂ ಅಷ್ಟೇ. ನನ್ನ ಮನೆಯವರು ನನಗೆ ಮದುವೆ ಮಾಡ್ತೀನಿ ಅಂತಿದ್ದಾರೆ. ಹಾಗಾದರೆ ನಮ್ಮಿಬ್ಬರ ಕನಸುಗಳು ಏನಾಯಿತು? ನಾನು ನಿಮ್ಮ ಮಾತುಗಳನ್ನು ಆಲಿಸಿದೆ. ನಾನು ಒಂದು ಮಾತು ಹೇಳುತ್ತೇನೆ ಕೇಳಿ. ಕನಸು ಸಣ್ಣದಾದರೂ ಪರವಾಗಿಲ್ಲ. ನಿಮ್ಮ ಕನಸುಗಳನ್ನು ನನಸಾಗಿಸುವ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಿ. ಸಿಸ್ಟರ್, ನಾನು ಎಲ್ಲ ಪ್ರಯತ್ನಗಳನ್ನು ಮಾಡಿದೆ, ಆದರೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನೀನು ಪ್ರಯತ್ನ ಮಾಡಿರುವುದೇ ದೊಡ್ಡ ಸಂಗತಿ. ಸೋಲು ಯಾವತ್ತೂ ಅಂತಿಮವಲ್ಲ. ಎಷ್ಟೇ ಕಷ್ಟವಾದರೂ ಓದು. ಅದೇ ನಿನ್ನ ಬದುಕು ಬದಲಾಯಿಸುವ ಆಯುಧ. ಪ್ರಿಯ, ನಿನಗೆ ಕನಸು ಇದೆ ಅಂದರೆ ಅಷ್ಟು ಸಾಕು. ಬಡತನ, ಸಮಯದ ಕೊರತೆ ಇವು ಅಡೆತಡೆಗಳು ಮಾತ್ರ, ತಡೆಯಲಾಗದೆ ಬರುವ ನೆರಳುಗಳಲ್ಲ. ನನ್ನಿಂದ ಏನೂ ಆಗದು ಎಂದು ಒಬ್ಬಂಟಿಯಾಗಿ ನಾವು ಅಳುತ್ತಾ ಕುಳಿತರೆ ನಮಗೆ ನಾವೇ ಶತ್ರು. ನನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಮಗೆ ನಾವೇ ಮಿತ್ರ. ಸಿಸ್ಟರ್, ನಿಮ್ಮ ಮಾತುಗಳು ನಮ್ಮ ಹೃದಯ ತಟ್ಟಿದೆ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯಲಾರೆವು. ಏನಾದರೂ ಸಾಧಿಸುತ್ತೇವೆ. ನಾವು ಮತ್ತೆ ಓದಲು ಪ್ರಾರಂಭಿಸುತ್ತೇವೆ. ನಾನು ನಿಮ್ಮ ಜೊತೆಯಲ್ಲಿಯೇ ಇರುತ್ತೇನೆ. ಸಿಸ್ಟರ್ ಅವರ ಮಾತುಗಳಿಂದ ವಿದ್ಯಾರ್ಥಿಗಳ ಮನಸ್ಸು ಅರಳಿತು. ಸೋಲಿನ ಜಾಗದಲ್ಲಿ ಶಕ್ತಿ ತುಂಬಿತ್ತು. ನಿರಾಸೆಯಲ್ಲಿ ನಂಬಿಕೆ ಹುಟ್ಟಿತ್ತು. ಹಾಗೂ ಕನಸು ನನಸಾಗುವ ಕಾಲ ಕೂಡಿ ಬಂತು. ಶಿಕ್ಷಕರು ಶಿಕ್ಷಣವನ್ನಷ್ಟೇ ನೀಡುವುದಿಲ್ಲ, ಮಗುವಿನ ವರ್ತನೆಯಲ್ಲಿ ಪರಿವರ್ತನೆಯನ್ನ ಉಂಟು ಮಾಡಿ ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಭೂತರಾಗಿ ಬದುಕನ್ನು ರೂಪಿಸುತ್ತಾರೆ. ಭೂಮಿ ತನ್ನ ಪುಸ್ತಕಗಳೊಂದಿಗೆ ಮನೆಯ ಅಂಗಳದಲ್ಲಿ ಕುಳಿತು ಓದುತ್ತಿರುತ್ತಾಳೆ. ಭೂಮಿ, ಏನ್ ಮಾಡ್ತಾ ಇದೀಯಮ್ಮ? ಅಮ್ಮ, ಓದ್ತಾ ಇದ್ದೀನಿ ಅಮ್ಮ. ಯಾರ್ದಮ್ಮ ಪುಸ್ತಕ ಇದು? ನನ್ನ ಗೆಳತಿದು, ಸ್ವಲ್ಪ ಓದಿಕೊಡುತ್ತೇನೆ ಅಂತ ಹೇಳಿ ತೆಗೆದುಕೊಂಡು ಬಂದಿನಮ್ಮ. ಹೌದಾ ಮಗಳೇ? ಈ ವರ್ಷ ಶಾಲಾ ಫೀಸ್ ಹೇಗೆ ಕಟ್ಟೋದು? ನಿನ್ನ ಬಳಿ ಪುಸ್ತಕನೂ ಇಲ್ಲ. ಇದ್ದ ಒಂದು ಜೊತೆ ಶಾಲಾ ಸಮವಸ್ತ್ರ, ಅದು ಕೂಡ ಈಗ ಹರಿದಿದೆ. ನಿಮ್ಮ ತಂದೆ ಕೂಡ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದಾರೆ. ಇವುಗಳನ್ನು ಹೇಗೆ ನಿಭಾಯಿಸಲಿ? ಅಮ್ಮ, ನಾವು ಓದ್ಬೇಕಮ್ಮ. ನಾವು ಬಡವರು ನಿಜ, ಆದರೆ ನನ್ನ ಕನಸು ಬಡವಾಗಿರಬಾರ್ದಲ್ಲ. ನಾಳೆ ಪರೀಕ್ಷೆ ಇದೆ. ನಾವು ಓದುವುದನ್ನು ಬಿಟ್ಟು ಬೇರೇನೂ ಮಾಡುವುದಿಲ್ಲ. ಭೂಮಿ ಶಾಲೆಗೆ ಹೊರಡುವಳು. ಶಾಲೆಯಲ್ಲಿ ಉತ್ತಮವಾಗಿ ಓದುತ್ತಿರುವುದನ್ನು ಸಿಸ್ಟರ್ ಅವರು ಗಮನಿಸಿದರು. ಈ ಮಗು ಬಡವಳಾದರೂ ಅವಳಲ್ಲಿ ಓದುವ ಆಸಕ್ತಿ, ಹಂಬಲ, ಆತ್ಮವಿಶ್ವಾಸವಿದೆ. ಇವಳಿಗೆ ನಾನು ಹೇಗೆ ಸಹಾಯ ಮಾಡಬಹುದು? ಭೂಮಿ, ನಿನ್ನ ಓದಿನ ಬಗ್ಗೆ ನನಗೆ ಹೆಮ್ಮೆ ಇದೆ. ಜೊತೆಗೆ ನಿನ್ನ ಮನೆಯಲ್ಲಿರುವ ಎಲ್ಲ ತೊಂದರೆಗಳು, ಸಮಸ್ಯೆಗಳು ನನಗೆ ತಿಳಿದಿದೆ. ಇಂದಿನಿಂದ ನಿನ್ನ ಪುಸ್ತಕ, ಶಾಲಾ ಫೀಸ್, ಶಾಲಾ ಸಮವಸ್ತ್ರ ಮತ್ತು ನಿಮ್ಮ ತಂದೆಯ ವೈದ್ಯಕೀಯ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ. ಸಿಸ್ಟರ್, ನಾನು ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ. ನೀವೇ ನನಗೆ ದೇವರು. ಕೆಲವು ವರ್ಷಗಳ ನಂತರ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯನ್ನು ಅತಿಥಿಯಾಗಿ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿದಾಗ ನನ್ನ ಈ ಸಾಧನೆಯ ಹಿಂದೆ ನನ್ನ ತಂದೆ ತಾಯಿಯ ಆಶೀರ್ವಾದ, ನನ್ನ ಶ್ರಮವಿದ್ದರೂ ನನಗೆ ಸಹಾಯ ಮಾಡಿ ನನ್ನ ಸಾಧನೆಗೆ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ, ಅವರು ವ್ಯಕ್ತಿಯಲ್ಲ, ಒಂದು ಶಕ್ತಿ. ಇವರು ನನಗೆ ನಂಬಿಕೆ, ಜೀವನವನ್ನು ಕೊಟ್ಟು ನನ್ನ ಬದುಕಿನಲ್ಲಿ ಆಶಾಕಿರಣವಾಗಿ ಬಂದು ನನ್ನ ಬದುಕಿಗೆ ಅರ್ಥ ಕೊಟ್ಟ, ನನ್ನ ಕಣ್ಣಿಗೆ ಕಾಣುವ ಹತ್ತಿರದ ದೇವರು. ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ವಂದನೀಯ ಸಿಸ್ಟರ್ ಸ್ಯಾಲಿ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಒಬ್ಬ ಶಿಕ್ಷಕಿಯ ಪ್ರೀತಿ ಬಡವರ ಕನಸನ್ನು ನಿಜ
ನಿಜವಾಗಿಸುತ್ತದೆ. ಆರೋಗ್ಯವೇ ನಿಜವಾದ ಸಂಪತ್ತು ಎಂಬಂತೆ ಸಿಸ್ಟರ್ ಅವರು ರೋಗಿಗಳಿಗೆ ಸಂತೈಸಲು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಜೈಲಿನಿಂದ ಜೀವನಕ್ಕೆ, ಮನಃಪರಿವರ್ತನೆಯಿಂದ ಹೊಸ ಬೆಳಕು. ಸುಕೇಶ್ ಕುಳಿತಿರುವರು. ಕಣ್ಣುಗಳಲ್ಲಿ ರೋಷ, ದ್ವೇಷ, ಎಲ್ಲರಿಂದಲೂ ದೂರವಿರುವ ವ್ಯಕ್ತಿ. ಇತರ ಕೈದಿಗಳು ಅವನ ಬಳಿ ಬರಲು ಹೆದರುತ್ತಿರುತ್ತಾರೆ. ಅಯ್ಯೋ ಸಿಸ್ಟರ್, ಅವನ ಬಳಿ ಹೋಗಬೇಡಿ. ಸಿಸ್ಟರ್, ಇವನಿಂದ ಎಷ್ಟೋ ಜನ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಇವನು ಮನುಷ್ಯನೇ ಅಲ್ಲ ಅಂತಾರೆ ಜನ. ಸಿಸ್ಟರ್, ನೀವು ಎಲ್ಲ ಕೈದಿಗಳಿಗೆ ಉಪದೇಶ ಕೊಡಲು ಬಂದಿದ್ದೀರಿ. ಆದರೆ ಸುಕೇಶನ ಬಳಿ ಹೋಗುವುದು ಅಪಾಯಕಾರಿ. ನೀವು ನನ್ನನ್ನು ಬಂಧಿಸಿ ಬಂದಿದ್ದೀರಾ? ಸಾಧ್ಯನೇ ಇಲ್ಲ. ಎಷ್ಟೋ ಮಂದಿ ಬಂದು ಹೋಗಿದ್ದಾರೆ, ಯಾವ ಬದಲಾವಣೆ ಇಲ್ಲ. ನಾನು ನಿನ್ನನ್ನು ಬದಲಾಯಿಸಲು ಬಂದಿಲ್ಲ. ನಾನು ನಿನ್ನೊಳಗಿನ ಒಳ್ಳೆಯ ಸುಕೇಶನನ್ನು ನೆನಪಿಸಿಕೊಡಲು ಬಂದಿದ್ದೇನೆ. ನೀನು ಹುಟ್ಟಿದಾಗ ನಿನ್ನ ತಾಯಿ ನಿನ್ನನ್ನು ಹೃದಯದಿಂದ ಮುತ್ತಿದ್ದಳು. ಅವಳ ಕನಸು ನೀನು ಒಳ್ಳೆಯವನಾಗು. ಶುದ್ಧ ಮನಸ್ಸು, ಜ್ಞಾನ, ಶ್ರದ್ಧೆ, ಸತ್ಯವಾದ ಪಶ್ಚಾತ್ತಾಪ ಜೊತೆಗೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ತಮ ಹೃದಯವಿದೆ. ಕೆಲವೊಮ್ಮೆ ನಮ್ಮ ತಪ್ಪುಗಳು ಕಪ್ಪು ಮೋಡಗಳಂತೆ ಮುಚ್ಚಿಬಿಡುತ್ತವೆ. ಆದರೆ ಅದರಿಂದ ನಾವು ಹೊರಬರಬೇಕು ಮತ್ತು ಹೊಸ ಬೆಳಕು ತೋರಬೇಕು. ಸಿಸ್ಟರ್, ನಾನು ಚಿಕ್ಕವನಿದ್ದಾಗ ನನ್ನ ತಾಯಿ ನನ್ನ ಬಗ್ಗೆ ತುಂಬಾ ಕನಸು ಕಂಡಿದ್ದರು. ನಾನು ದೊಡ್ಡ ವ್ಯಕ್ತಿಯಾಗುತ್ತೇನೆಂದು. ಆದರೆ ನಾನು ನಿಮ್ಮ ಮಾತುಗಳಿಂದ ನನ್ನ ಹೃದಯ ತೆರೆಯಿತು. ನನ್ನ ತಪ್ಪಿನ ಅರಿವಾಯಿತು. ನನಗೆ ಹೊಸ ಜೀವನ ರೂಪಿಸಿಕೊಳ್ಳುವ ಮನಸ್ಸಾಯಿತು. ಧನ್ಯವಾದಗಳು ಸಿಸ್ಟರ್, ಧನ್ಯವಾದಗಳು. ತಡವಾಯ್ತು ಅನ್ನೋದು ತಪ್ಪು. ತಡವಾದರೂ ಆರಂಭ ಮಾಡೋದು ದೊಡ್ಡ ಬದಲಾವಣೆ. ನೀನು ಬದಲಾಗ್ತೀಯ ಅಂದ್ರೆ ಜಗತ್ತಿನ ಒಂದು ಭಾಗ ಶುದ್ಧವಾಯಿತು. ಅದರ ಅರ್ಥ ಬದಲಾವಣೆ ಆರಂಭ ಆಗಿದೆ ಅಂತ. ತಪ್ಪು ಮಾಡಿದವನು ಅಪರಾಧಿಯಾಗುತ್ತಾನೆ, ಆದರೆ ಪಶ್ಚಾತ್ತಾಪ ಪಟ್ಟರೆ ಅವನು ಮನುಷ್ಯನಾಗುತ್ತಾನೆ. ಜೈಲಿನ ಗೋಡೆಯೊಳಗಿನ ಮನ ಪರಿವರ್ತನೆ ಹೊರಗಿನ ಜಗತ್ತಿಗೆ ಹೊಸ ಬೆಳಕು ನೀಡಬಹುದು. ಒಬ್ಬನನ್ನು ಬದಲಾಯಿಸಲು ಅಪಾರ ಶಕ್ತಿ ಬೇಕಾಗಿಲ್ಲ. ಅವನಲ್ಲಿ ನಂಬಿಕೆಯಿಂದ ಮಾತನಾಡುವ ಒಬ್ಬ ವ್ಯಕ್ತಿ ಸಾಕು. Be a light, be a star, be a candle in the
ಬಡವರಿಗೆ ಸಾಂತ್ವನವಾಗಿ, ದೀನದಲಿತರಿಗೆ, ನಿರ್ಗತಿಕರಿಗೆ ಆಶಾಕಿರಣವಾಗಿ ತಮ್ಮ ಜೀವನವನ್ನು ಸೇವಾ ಜೀವನವನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಮುಂದೆಯೂ ಅವರ ಸೇವಾ ಜೀವನಕ್ಕೆ ಬೇಕಾದ ಎಲ್ಲಾ ವರಪ್ರಸಾದಗಳನ್ನು ದೇವರು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಅವರ ಈ ಸೇವೆಗೆ ಧನ್ಯವಾದ ಸಲ್ಲಿಸುತ್ತೇವೆ. Namaste sister, this is your student Prerna, now proud to say and call as Dr. Prerna. During my school days, I was much involved in activities. One fine day you called me that Prerna concentrate on doing academics. And that was a quick realization for me, and now I can say that I can balance both academic as well as activities. So thank you for your keen observation, sister. And another surprising moment in my life was you visiting our hospital and home one evening. That's a lifetime memory for us and my parents as well. That was so sweet of you, sister, and that shows how humble and down to earth you are. Sister, it's a happy news to share that I'm going to do my masters in MBA Hospital Management. I've grown up watching you how you used to manage in the school being a principal. So I will take those skills into my pockets and I'll carry in my MBA journey. So I really thank you for inspiring in all the ways. Happy retirement life, sister. Morning, dear sister. I am Sharlene Parekal, winner of 2018 batch of presentations. It was my privilege to have you as my headmistress during my high school days. By your grace and blessings, today I am an electronics engineer. You taught me the values that no book can teach. You were always ready to listen and made each one of us feel special. Your cheerful presence and your warm smile made the school better place every single day. And I aspire to make you feel proud as I embark on my future endeavors. Hello sister, how are you? I hope you're doing great. I'm Ananya and I have the privilege of being your student from 8th to 10th standard. While teachers are the frontline educators, a headmistress is the strategic leader who makes all the decisions that shape the future of the institution. I think everyone knows why I'm speaking about this today. Yes, I'm here to express my heartfelt gratitude to my beloved sister, Sister Sally Diaz. Managing a high school, that too a girls' school, in the challenging teenage years is not a simple task. Despite being a girls' school, sister, you have played a pivotal role in making our school shine in all the aspects like sports, cultural activities, intellectual competitions, or any other endeavors. It needs a lot of efforts and dedication. I think you have put all your heart and soul in making our school the best school in Dharma. Good morning everyone. I am Triveni Karwar, a proud student of Presentation Girls High School from the SSLC batch of 2018. I am currently working as a software developer at Mercedes-Benz Research and Development India, Bengaluru. ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಹೃದಯವಿದೆಯಾದ ಹೆಡ್ ಮಿಸ್ಟ್ರೆಸ್ ಸಿಸ್ಟರ್ ಸ್ಯಾಲಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಂದು ನೀವು ನಿಮ್ಮ ಸೇವಾ ಜೀವನದ ಬಹುಮೂಲ್ಯ ಹಂತವನ್ನು ಪೂರೈಸಿ ವಿಶ್ರಾಂತಿಯತ್ತ ಹೆಜ್ಜೆ ಇಡುತ್ತೀರಿ. ಆದರೆ ಸಿಸ್ಟರ್, ನಿಮ್ಮ ಬೋಧನೆಗಳು, ನಿಮ್ಮ ಪ್ರೀತಿ ಮತ್ತು ಪಾಠಗಳು ಸದಾ ನಮ್ಮೊಂದಿಗೆ ಇರುತ್ತವೆ. ನಿಮ್ಮ ಮುಂದಿನ ಜೀವನ ಇನ್ನಷ್ಟು ಶಾಂತಮಯವಾಗಿರಲಿ, ಆರೋಗ್ಯಕರವಾಗಿರಲಿ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶ್ರೀಮತಿ ಚಂದ್ರಕಿ. 2019-20 ವರ್ಷದಲ್ಲಿ 10ನೇ ತರಗತಿಯನ್ನು ಪ್ರೆಸೆಂಟೇಷನ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದೇನೆ. ಇಂದು ನಮ್ಮೆಲ್ಲರ ಪ್ರೀತಿಯ ಸಿಸ್ಟರ್ ಸ್ಯಾಲಿ ಅವರ ಬಗ್ಗೆ ಮಾತನಾಡಲು ಅವಕಾಶ ದೊರೆತಿರುವುದು ತುಂಬಾ ಹೆಮ್ಮೆಯ ವಿಷಯ. ಸಿಸ್ಟರ್ ಸ್ಯಾಲಿ ಅವರು ಕೇವಲ ನಮ್ಮ ಮುಖ್ಯೋಪಾಧ್ಯಾಯನಿ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ, ಪ್ರೇರಣಾದಾಯಕರಾಗಿ ನಮ್ಮ ಶಾಲಾ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಸಿಸ್ಟರ್ ಅವರ ಸಿಹಿಯಾದ ಮಾತು, ಆತ್ಮವಿಶ್ವಾಸ, ಕರುಣೆಯೊಂದಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯೋಪಾಧ್ಯಾಯನಿಯಾಗಿದ್ದರು. ಸಿಸ್ಟರ್ ಅವರು ನಮಗೆ ಮೌಲ್ಯ ಶಿಕ್ಷಣದ ಪಾಠವನ್ನು ಹೇಳಿಕೊಡುತ್ತಿದ್ದರು. ಆ ಮೌಲ್ಯಗಳನ್ನು ಕೇವಲ ಪಾಠವಷ್ಟೇ ಅಲ್ಲದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ನಾನು ಸಿಸ್ಟರ್ ಅವರ ವಿದ್ಯಾರ್ಥಿನಿ ಎಂದು ಹೇಳಿಕೊಳ್ಳಲು ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ನಿರ್ಗತಿಯ ಶುಭಾಶಯಗಳು ಸಿಸ್ಟರ್. ನಿಮ್ಮ ಮುಂದಿನ ಜೀವನ ಆರೋಗ್ಯ, ಸಂತೋಷ, ಶಾಂತಿಗಳೊಂದಿಗೆ ತುಂಬಿರಲಿ. ನಿಮ್ಮ ಹಾರೈಕೆಗಳು ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. Hello everyone, I'm Nagachri Agri, currently pursuing my second year MBBS in F. Institute of Medical College, Bangalore. Today, it's both a privilege and a deeply emotional moment for me to speak here, not just as a proud alumna of Presentation Girls School, but
life has been shaped by a truly remarkable leader, Sister Sally. For us, she wasn't just the headmistress of our school. She was its heart, a firm and calm presence in the chaos. Under her guidance, our school didn't just grow in rankings, it grew in soul. Sister Sally, you were always more than a headmistress to us. You are a mentor, a guide, a source of unwavering strength. You taught us that excellence is not just about academics, but it's about character. You taught us that strength of a human lies in his kindness, and that discipline builds freedom. But what sets you apart, most of all, was the spiritual knowledge that you gave us. You taught us the true meaning of God experience. Thank you, sister, for nurturing and shaping every girl into a kind, courageous, responsible, independent woman who is capable of changing this world. Though you may be stepping away from this post today, but your presence will always echo in our hearts. Thank you, sister, for giving us the wings, for shaping us into whoever we are today. Today, we carry forward all your lessons in the way we lead, in the decisions we make, in the kindness we show. Thank you, sister. You really made a very big difference in our heart. We are forever grateful to you.